ರಾಜ್ಯ ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರ ರಣತಂತ್ರ ಎಲ್ಲವೂ ಜೋರಾಗಿಯೇ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಜೋರಾಗಿ ನಡೀತಾ ಇದ್ರೆ ಬಿಜೆಪಿಯಲ್ಲಿ ಪಗಡೆ ಆಟ ನಡೀತಾ ಇದೆ. ಬಿಜೆಪಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆಯಾ? ಯಾರ ಹೆಸರಲ್ಲಿ ಶಕ್ತಿ ಪ್ರದರ್ಶನ ನಡೀತಾ ಇರುವಂಥದ್ದು? ಯಾರಿಗಾಗಿ ಶಕ್ತಿ ಪ್ರದರ್ಶನ? ಯಾರಿಗೆ ಶಕ್ತಿ ಪ್ರದರ್ಶನ ಶಕ್ತಿಯನ್ನ ತುಂಬಲಿದೆ? ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಿದೆ ಅಂತ ಗಮನಿಸ್ತಿರೋ ಬಿಜೆಪಿ ನಾಯಕರು ಸುಮ್ಮನೆ ಕೂತಿಲ್ಲ. ಎಲ್ಲವನ್ನೂ ನೋಡುತ್ತಾ ಮನೆಯಲ್ಲಿ ನಿದ್ದೆ ಮಾಡ್ತಿಲ್ಲ. ರಾಜಕಾರಣದಲ್ಲಿ ಯಾವ ದಾಳ ಉರುಳಿಸಬೇಕು, ಹೇಗೆ ಯಾವ ಸಮಯದಲ್ಲಿ ಬಾಣ ಬಿಡಬೇಕು, ಯಾವ ರಣತಂತ್ರ ಹೂಡಬೇಕು ಅನ್ನೋ ಲೆಕ್ಕಾಚಾರ ಕೇಸರಿ ಕೋಟೆಯಲ್ಲಿ ನಡೀತಿದೆ. ರಾಜಕಾರಣ ಎಂಬ ಚದುರಂಗದಲ್ಲಿ ಯಾವ ದಾಳ ಮುಂದೆ ಬಿಡಬೇಕು, ಯಾವ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಚರ್ಚೆ ಮಾಡಿ ಅಳೆದು ತೂಗಿ ದಾಳವನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಆ ದಾಳ ಮುಂದೆ ಇದ್ರೇನೆ ಕಮಾಲ್ ಮಾಡೋಕೆ ಅನುಕೂಲವಾಗತ್ತೆ ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ. ಬಿಜೆಪಿ ಭದ್ರಕೋಟೆಯಲ್ಲಿರೋ ಆ ದಾಳ ಬೇರಾರೂ ಅಲ್ಲ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ರಾಜ್ಯ ಕಮಲಕೋಟೆಯಲ್ಲಿ ಮತ್ತೆ ರಾಜಾಹುಲಿ ಸದ್ದು. ಬಿಜೆಪಿಯ ಪವರ್ ಪ್ಯಾಕ್ಗೆ ಬಿಎಸ್ವೈ ದಾಳ. ಈ ಹಿಂದೆ ರಾಜ್ಯ ಬಿಜೆಪಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ರು. ಕೇಸರಿ ಪಡೆಯಲ್ಲಿ ರಾಜಾಹುಲಿಯಂತೆ ಗರ್ಜಿಸಿದ್ರು. ಕಮಲಕೋಟೆಯನ್ನೇ ಭದ್ರವಾಗಿ ಕಟ್ಟಿ ಮುಖ್ಯಮಂತ್ರಿಯಾಗಿದ್ದವರು. ಹೆಸರಲ್ಲದೆ ಗತ್ತು ಗೈರತ್ತು, ವೋಟ್ ಬ್ಯಾಂಕ್ ಎಲ್ಲವೂ ಗಿತ್ತು. ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೂ ತಂದಿದ್ರು ಅವರೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ರಾಜ್ಯ ಬಿಜೆಪಿಯಲ್ಲಿ ಈಗ ಮರಿ ರಾಜಾಹುಲಿ ಅಬ್ಬರ ನಡೆಯುತ್ತಿದೆ. ಆರ್ ಅಶೋಕ್ರ ಆರ್ಭಟ ಜೋರಾಗಿಯೇ ಇದೆ. ಹೀಗಿದ್ರು ಕಮಲಕೋಟೆಯಲ್ಲಿ ಒಂದು ರೀತಿಯ ಪವರ್ ಪ್ಯಾಕ್ ತರಿಸಬೇಕು ಅಂತ ಬಿಜೆಪಿ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ. ಪಕ್ಷ ಕಟ್ಟಬೇಕು, ಪಕ್ಷದಲ್ಲಿ ಉತ್ಸಾಹ ತುಂಬಬೇಕು, ಬಿಜೆಪಿ ಕಾರ್ಯಕರ್ತರಲ್ಲಿ ಜೋಶ್ ಬರುವಂತೆ ಮಾಡೋಕೆ ಏನು ಮಾಡಬೇಕು ಅನ್ನೋ ಚರ್ಚೆ ನಡೆಯುತ್ತಿದೆ. ಆ ಚರ್ಚೆ ವೇಳೆಯೇ ರಾಜ್ಯ ಬಿಜೆಪಿ ನಾಯಕರಿಗೆ ಸಿಕ್ಕ ಒಂದೇ ಒಂದು ಹೆಸರು ಬಿಎಸ್ ಯಡಿಯೂರಪ್ಪ. ಒಂದು ಕಾಲ ಆಗಿತ್ತು ಬಿಎಸ್ವೈ ಗುಡುಗಿದ್ರೆ ವಿಧಾನಸೌಧ ಗುಡುಗತ್ತೆ ಅನ್ನೋ ರೀತಿ ಇತ್ತು. ಈ ಡೈಲಾಗ್ ಅನ್ನ ಬಿಎಸ್ ಯಡಿಯೂರಪ್ಪ ಕೂಡ ಹೊಡೆದಿದ್ರು.
ರಾಜ್ಯದಲ್ಲಿ ಅಬ್ಬರಿಸಿದ್ರು ಕೂಡ ಈಗ ರಾಜ್ಯ ಬಿಜೆಪಿಯಲ್ಲಿ ಮತ್ತದೇ ಉತ್ಸಾಹ ತರೋಕೆ ಬಿಎಸ್ ಯಡಿಯೂರಪ್ಪ ಅವರನ್ನೇ ಮುನ್ನೆಲೆಗೆ ತರ್ತಿದ್ದಾರೆ. ಅದು ಕೂಡ ಸುಮ್ಮನೆ ಬಿಎಸ್ ಯಡಿಯೂರಪ್ಪ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡೋ ಹೊರಟಿಲ್ಲ. ರಾಜಾಹುಲಿಯನ್ನೇ ಅಖಾಡಕ್ಕೆ ಇಳಿಸುವ ತಂತ್ರ ಆಗಿದೆ. ಖಂಡಿತ ಅವರು ಅಭಿನಂದನೆ ಅರ್ಹರೇ. 50 ವರ್ಷಗಳ ರಾಜಕೀಯ ಜೀವನವನ್ನು ಬಿಜೆಪಿಗಾಗಿ ಬಿಜೆಪಿಯನ್ನು ಕಟ್ಟುವಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಖಂಡಿತ ನಮ್ಮ ಹಿರಿಯರನ್ನು ನಾವು ಗೌರವಿಸಲೇಬೇಕು. ಕಾರ್ಯಕರ್ತರು ಎಷ್ಟು ಹುಮ್ಮಸ್ಸು ಉತ್ಸಾಹ ಬರುತ್ತೆ ಸರ್ ಅವರಿಂದ, ಅವರು ಸಂಭ್ರಮ ಮಾಡೋದ್ರಿಂದ ಯಾಕಂದ್ರೆ ಕಟ್ಟಿ ಬೆಳೆಸಿದಂಥವ್ರು ಯಡಿಯೂರಪ್ಪನವರು ರಾಜ್ಯ ಮಟ್ಟದಲ್ಲಿ. ಖಂಡಿತ ಹುಮ್ಮಸ್ಸಿದೆ. ನಮ್ಮ ಕಾರ್ಯಕರ್ತರಿಗೆ ಅವರ ಬಗ್ಗೆ ಬಹಳ ಗೌರವ ಇದೆ. 50 ವರ್ಷದವರ ರಾಜಕೀಯ ಜೀವನದ ಏನು ಪೂರೈಸಿದ್ದಾರೆ, ಆ ಸಂದರ್ಭದಲ್ಲಿ ಅವರನ್ನು ನಾವು ಸನ್ಮಾನ ಮಾಡುವುದು ಬಹಳ ಸ್ವಾಗತಾರ್ಹ. ಕಾಂಗ್ರೆಸ್ನಲ್ಲಿ ಸಿದ್ದರಾಮೋತ್ಸವ, ಬಿಜೆಪಿಯಲ್ಲಿ ಬಿಎಸ್ವೈ ಉತ್ಸವ. ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಬಿಜೆಪಿ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಚರ್ಚೆ ನಡೆಯುತ್ತಿದೆ. ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ತಯಾರಿನೂ ನಡೆಯುತ್ತಿದೆ. ಕರ್ನಾಟಕದಲ್ಲಿ ಬಿಜೆಪಿ ಬರಲು ಯಡಿಯೂರಪ್ಪ ಕಾರಣ. ಈಗ ಯಡಿಯೂರಪ್ಪ ಅವರ ಪಾತ್ರ ಮುಖ್ಯವಾದದ್ದು. ಅವರ ಗರ್ಜನೆ ಅನಿವಾರ್ಯವಾಗಿದೆ. ಹೀಗಾಗಿ ಯಡಿಯೂರಪ್ಪ ಹೆಸರಿನಲ್ಲೇ ಬಿಜೆಪಿಗೆ ಶಕ್ತಿ ಬರುವ ರೀತಿಯಲ್ಲಿ ತಂತ್ರಗಾರಿಕೆ ಮಾಡಿದ್ದಾರೆ. ಯಡಿಯೂರಪ್ಪ ತಮ್ಮ ರಾಜಕೀಯ ಜೀವನ 50 ವರ್ಷ ಪೂರೈಸಿದ್ದಕ್ಕೆ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಪ್ಲಾನ್ ನಡೆಯುತ್ತಿದೆ. ಅಟ್ ದಿ ಸೇಮ್ ಟೈಮ್ ಯಡಿಯೂರಪ್ಪ ಬರ್ತ್ಡೇ ಜೊತೆಗೆ ಅಭಿನಂದನಾ ಸಮಾರಂಭದ ಆಯೋಜನೆಗೆ ಸಿದ್ಧತೆ ನಡೆದಿದೆ. ಹಿನ್ನೆಲೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಆ ಹಿನ್ನೆಲೆಯೊಳಗೆ ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದಿಸಬೇಕು. ಅವ್ರ ಕೊಡುಗೆಯನ್ನು ಕರ್ನಾಟಕ ರಾಜ್ಯ ಸ್ಮರಿಸಬೇಕು. ಕಾರ್ಯಕರ್ತರಿಗೆ ಯಡಿಯೂರಪ್ಪನವರ ಅನುಭವ, ಯಡಿಯೂರಪ್ಪನವರ ಕಾರ್ಯಶೈಲಿ, ಯಡಿಯೂರಪ್ಪನವರ ನಾಯಕತ್ವ, ಯಡಿಯೂರಪ್ಪನವರ ದೃಷ್ಟಿಕೋನ, ಈ ಎಲ್ಲ ವಿಚಾರಗಳು ಒಂದು ಸ್ಫೂರ್ತಿ ಆಗಬೇಕು, ಚೈತನ್ಯ ಆಗಬೇಕು. ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮೋತ್ಸವ ನಡೆದಂತೆ ಬಿಜೆಪಿಯಲ್ಲೂ ರಾಜಾಹುಲಿ ಉತ್ಸವ ನಡೆಸಬೇಕು ಅನ್ನೋ ಚರ್ಚೆ ನಡೆಯುತ್ತಿದೆ. ಬಿಎಸ್ವೈ ಪ್ರತಿನಿಧಿಸುತ್ತಿದ್ದ ಶಿಕಾರಿಪುರ ಅಥವಾ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು. ರಾಜ್ಯ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಬೇಕು. ಯಡಿಯೂರಪ್ಪ ಉತ್ಸವದ ಮೂಲಕ ಪಕ್ಷ ಸಂಘಟನೆ ಮಾಡಬೇಕು. ಈ ಮೂಲಕ ವಿಜಯೇಂದ್ರ ಹಾಗೂ ಬಿಜೆಪಿಗೆ ಬೂಸ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ತಂತ್ರ ರೂಪಿಸುತ್ತಿದ್ದಾರೆ. ಬರ್ತ್ಡೇ ಹಾಗೂ ಅಭಿನಂದನಾ ಸಮಾರಂಭ ಎರಡೂ ಒಟ್ಟೊಟ್ಟಿಗೆ ಮಾಡುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದೆ. ಮುಂದಿನ ಏನು 28ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರಲಿಕ್ಕೆ ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅವರ ನೇತೃತ್ವದಲ್ಲಿ ಈಗ ಅಧಿಕಾರನೂ ಸಹಿತ ಬರ್ತದೆ. ಅದರ ಜೊತೆಯಲ್ಲಿ BS ಯಡಿಯೂರಪ್ಪ ಸಾಹೇಬರು ಮಾಡಿದಂಥ ಕಾರ್ಯ ಜೊತೆಯಲ್ಲಿ ಮುಂದಿನ ದಿನಮಾನದಲ್ಲೂ ಸಹಿತ ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಜಿಲ್ಲೆಗಳ ಒಂದು ಪ್ರವಾಸದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದರ ಜೊತೆಯಲ್ಲಿ ಎಲ್ಲ ನಾಯಕರು ಸಹಿತ ಒಗ್ಗೂಡಿಕೊಂಡು ಹೋದರೆ 28ರಲ್ಲಿ ಅಧಿಕಾರ ಬರೋದು ನಿಶ್ಚಿತ. ರಾಜ್ಯ ಮಟ್ಟದಲ್ಲೂ ಕೂಡ ಅವ್ರಿಗೆ ಅಭಿನಂದನೆ ಮಾಡಬೇಕು ಅಂತ ಚರ್ಚೆ ಆಗ್ತದೆ. ರಾಜ್ಯ ಮಟ್ಟದಲ್ಲಿ ಅಭಿನಂದನೆಯನ್ನ ಮಾಡಬೇಕು. ಮಾಡೋದ್ರಿಂದ ಇಡೀ ಪಾರ್ಟಿ ಒಂದು ಒಗ್ಗಟ್ಟಿನ ಬಲವನ್ನು ಪ್ರದರ್ಶನ ಮಾಡಿದಾಗೆ ಆಗತ್ತೆ. ನಾವೆಲ್ಲರೂ ಒಗ್ಗೂಡಿಕೊಂಡು ಹೋಗುವಂಥದ್ದು ಒಂದು ಕಾರ್ಯಕ್ಕೆ ಅವರ ನೇತೃತ್ವದಲ್ಲಿ ಆಗುವಂಥದ್ದಾದರೆ ಬಹಳ ಒಳ್ಳೆಯದು ಆಗಬೇಕನ್ನೋದು ಸಹಿತ ನಮ್ಮ ಆಶಯ. ಯಡಿಯೂರಪ್ಪ ಉತ್ಸವಕ್ಕೆ ರೆಬಲ್ಸ್ ಕೊಡ್ತಾರ ಒಪ್ಪಿಗೆ. ಇದೇ ಫೆಬ್ರವರಿ 27ರಂದು ಯಡಿಯೂರಪ್ಪ ಬರ್ತ್ಡೇ. ಹೀಗಾಗಿ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ನಲ್ಲಿ ಯಡಿಯೂರಪ್ಪ ಬರ್ತ್ಡೇ ಆಚರಿಸಬೇಕು. ಬರ್ತ್ಡೇ ಹಾಗೂ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ರಾಜ್ಯ ಮಟ್ಟದಿಂದ ಜನ ಉತ್ಸವದಲ್ಲಿ ಭಾಗಿಯಾಗುವಂತೆ ನೋಡಿಕೊಳ್ಳಬೇಕು ಅನ್ನೋ ಪ್ಲಾನ್ ನಡೆಯುತ್ತಿದೆ.
ಆದರೆ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಹೈಕಮಾಂಡ್ ಅನುಮತಿ ನೀಡ್ತಾರಾ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಯಡಿಯೂರಪ್ಪ ಮೇಲೆ ಫೋಕ್ಸೋ ಕೇಸಿದೆ, ಕೋರ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ. ಇಂತಹ ಸಮಯದಲ್ಲಿ ಹೈಕಮಾಂಡ್ ಯಡಿಯೂರಪ್ಪ ಉತ್ಸವಕ್ಕೆ ಅಸ್ತು ಎನ್ನುತ್ತೆ. ಯಡಿಯೂರಪ್ಪ ಸಮಾರಂಭದಲ್ಲಿ ರಾಷ್ಟ್ರೀಯ ನಾಯಕರು ಭಾಗಿಯಾಗ್ತಾರ. ಯಡಿಯೂರಪ್ಪ ಜೊತೆ ವೇದಿಕೆ ಹಂಚಿಕೊಳ್ತಾರಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. ರಾಷ್ಟ್ರೀಯ ಬಿಜೆಪಿ ನಾಯಕರು ಹೇಗೆ ನಿರ್ಧಾರ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದರ ಮೇಲೆ ಯಡಿಯೂರಪ್ಪ ಉತ್ಸವ ನಿಂತಿದೆ. ಆದರೆ ಬಿಜೆಪಿ ಹೈಕಮಾಂಡ್ ಜೊತೆಗೆ ರಾಜ್ಯ ಬಿಜೆಪಿಯ ರೆಬಲ್ಸ್ ಬಗ್ಗೆಯೂ ಕೂಡ ಗಮನ ಕೊಡಬೇಕಾಗತ್ತೆ. ಈ ಹಿಂದೆ ವಿಜಯೇಂದ್ರ ಬಣ ಹಾಗೂ ರೆಬಲ್ಸ್ನ ಬಣದ ಬಡಿದಾಟ ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ಬಿಜೆಪಿಯ ಕಿತ್ತಾಟ ಬೀದಿಗೆ ಬಂದಿತ್ತು. ಆಗ ಯಾವುದೇ ಕಾರ್ಯಕ್ರಮಕ್ಕೆ ಬಿಜೆಪಿ ವರಿಷ್ಠರು ಅನುಮತಿ ಕೊಟ್ಟಿರಲಿಲ್ಲ. ಈಗ ರೆಬಲ್ ಸೈಲೆಂಟ್ ಆಗಿದ್ದಾರೆ. ಅತ್ತ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಮಾಡ್ತಾರೆ? ಕೇಂದ್ರ ಸಚಿವ ವಿ ಸೋಮಣ್ಣ ಇದಕ್ಕೆ ಏನು ಹೇಳ್ತಾರೆ? ಈಗಾಗಲೇ ಯಡಿಯೂರಪ್ಪ ಉತ್ಸವಕ್ಕೆ ಅನುಮತಿ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಗೆದ್ದಿದೆ. ಯಡಿಯೂರಪ್ಪರ ಅಭಿನಂದನಾ ಸಮಾರಂಭದ ಬಗ್ಗೆ ಕೋರ್ ಕಮಿಟಿಯಲ್ಲೂ ಚರ್ಚೆಯಾಗಿದೆ. ರೆಬಲ್ಸ್ ಕೂಡ ನಮದೇನೂ ತಕರಾರಿಲ್ಲ ಎಂದಿದ್ದಾರಂತೆ. ಹೀಗಾಗಿ ವಿಜಯೇಂದ್ರ ಅವರು ಖುಷಿಯಾಗಿದ್ದಾರೆ. ಈ ಬಗ್ಗೆ ವರಿಷ್ಠರಿಗೆ ತಿಳಿಸೋದಾಗಿ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಹೇಳಿದ್ದಾರೆ. ಹೀಗಾಗಿ ವರಿಷ್ಠರು ಏನಾದರೂ ಒಪ್ಪಿಗೆ ಕೊಟ್ಟರೆ ಬಿಜೆಪಿಯಲ್ಲೂ ಬಿಎಸ್ವೈ ಬೃಹತ್ ಕಾರ್ಯಕ್ರಮ ಫಿಕ್ಸ್ ಎನ್ನಲಾಗ್ತಿದೆ. ಇಷ್ಟೇ ಅಲ್ಲ, ರಾಜ್ಯ ಬಿಜೆಪಿ ಅಧ್ಯಕ್ಷರ ಅವಧಿ ನವೆಂಬರ್ನಲ್ಲಿ ಮುಗಿಯಿತಾಗಿದೆ. ಹೀಗಾಗಿ ವಿಜಯೇಂದ್ರ ತಮ್ಮ ಬಣದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ತಮ್ಮ ಬಣ ಅಸಮಾಧಾನಗೊಳ್ಳುತ್ತೆ. ಇಷ್ಟೊಂದು ಜನಸಮೂಹ ವಿರೋಧ ಮಾಡುತ್ತೆ ಅನ್ನೋ ಸಂದೇಶವನ್ನ ಕೊಡೋಕೆ ವಿಜಯೇಂದ್ರ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ.